ನಮಸ್ಕಾರ. ಎಲ್ಲರಿಗೂ ಶುಭ ಬೆಳಕು. ಇವತ್ತಿನ ದಿನ ಒಳ್ಳೆಯದಾಗಲಿ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ಸುದ್ದಿಗಳ ಮೇಲೆ ಒಂದು ಕ್ಷಕಿರಣ, ಸುದ್ದಿಗೊಂದು ಗುದ್ದು, ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮ್ಮೆಡೆಗೆ ತಂದಿಡುವ ಯತ್ನ, ಒಂದು ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮ. ಕನ್ನಡದ ಟಿವಿ ಮಾಧ್ಯಮದಲ್ಲಿ ಯಾರೂ ಮಾಡದಿರುವ ಕಾರ್ಯಕ್ರಮ ಇದೇ ಮೀಡಿಯಾ ವಾಚ್. ಇವತ್ತಿನ ಎಲ್ಲ ಸುದ್ದಿಗಳನ್ನು ನೋಡಿದಾಗ ಒಂದು ಮಹತ್ವದ ಸುದ್ದಿಯ ಬಗ್ಗೆ ನಾನು ಮಾತನಾಡಲೇಬೇಕಾಗಿದೆ. ಇದು ಕಳೆದ 2-3 ದಿನಗಳಿಂದ ಎಲ್ಲೆಡೆ ಚರ್ಚಿತವಾಗುತ್ತಿರುವ ವಿಷಯ, ಎಲ್ಲರೂ ಮಾತನಾಡುತ್ತಿರುವ ವಿಚಾರ. ರಾಜಕೀಯ ವಲಯಗಳಲ್ಲಿ ಅಲ್ಲಲ್ಲಿ ಖಾಸಗಿಯಾಗಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಇದರ ಪರಿಣಾಮ ಅಂತಂದರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಿದ್ರೆ ಬಾರದ ರಾತ್ರಿಗಳು ಪ್ರಾರಂಭ ಆಗಿವೆ. ಒಂದೆಡೆ ಯಡಿಯೂರಪ್ಪನವರಿಗೆ ನಿದ್ರೆ ಬಾರದ ರಾತ್ರಿಗಳು ಪ್ರಾರಂಭ ಆಗಿದ್ದರೆ, ಯಡಿಯೂರಪ್ಪನವರು ಪಕ್ಷದ ವರಿಷ್ಠರಿಗೆ ನಿದ್ರೆ ಬರದಂತೆ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ತಮ್ಮ ದಾಳವನ್ನು ಅವರು ಉರುಳಿಸ್ತಾ ಇದ್ದಾರೆ. ಇದನ್ನು ನಾನು ಮಾತನಾಡುವಾಗ ಮುಖ್ಯಮಂತ್ರಿಗಳು ಆಗಿ ಏನು ಯಡಿಯೂರಪ್ಪನವರು ಅಧಿಕಾರ ಸ್ವೀಕರಿಸಿದರು, ಆ ಸಂದರ್ಭದ ಘಟನೆಯನ್ನು ನಾವು ನೆನಪು ಮಾಡ್ಕೋಬೇಕು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದದ್ದು ಅಂತಹ ಸುಲಭವಾಗಿ ಅಲ್ಲ. ಅವರು ಮೈತ್ರಿ ಸರ್ಕಾರವನ್ನು ಉರುಳಿಸಿದ ಸಂದರ್ಭದಲ್ಲಿ BJP ವರಿಷ್ಠರು ಕೈ ತೊಳ್ಕೊಂಡು ಎಲ್ಲೋ ಕೂತಿದ್ದು, ನಿಮ್ಮದೇ ಜವಾಬ್ದಾರಿ ಮಾಡ್ಕೊಳ್ಳಿ ಅಂತ. ಯಡಿಯೂರಪ್ಪ ಏಕಾಂಗಿ ವೀರನಾಗಿ ಮೈತ್ರಿ ಸರ್ಕಾರವನ್ನು ಉರುಳಿಸಿ BJPಯನ್ನು ಅಧಿಕಾರಕ್ಕೆ ತಂದರು. ಆದರೆ ಅವರಿಗೆ ಈ ಬಾರಿ ಪಕ್ಷದ ವರಿಷ್ಠರ ಕೃಪಾಶೀರ್ವಾದ ಇರಲೇ ಇಲ್ಲ, ಸಂಘ ಪರಿವಾರದ ಕೃಪಾಶೀರ್ವಾದ ಇರಲೇ ಇಲ್ಲ. ಅವರಿಗೆ ಅನಿವಾರ್ಯ ಆಗಿತ್ತು. ಯಡಿಯೂರಪ್ಪ ಕರ್ನಾಟಕದ ಒಂದು ಅತಿ ದೊಡ್ಡ ಸಮುದಾಯದಿಂದ ಬಂದಂಥ ಜನನಾಯಕ. ಅವರನ್ನು ಮುಟ್ಟುವ ಧೈರ್ಯ BJP ವರಿಷ್ಠರಿಗೆ ಇರಲಿಲ್ಲ. ಆ ಕಾರಣಕ್ಕಾಗಿ ಅವರನ್ನು ಒಲ್ಲದ ಮನಸ್ಸಿನಿಂದ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು ಇತಿಹಾಸ. ಆ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಒಂದು ಮಾತನ್ನು ಯಡಿಯೂರಪ್ಪನವರಿಗೆ ಹೇಳಿದರು, ನಿಮ್ಮ ಅವಧಿ 1 ವರ್ಷ ಅಂತ. BJPಯ ಹಲವಾರು ನಾಯಕರುಗಳು ಖಾಸಗಿಯಾಗಿ ಮಾತನಾಡುವಾಗ ಇದನ್ನು ನೆನಪಿಸ್ತಾರೆ. ಯಡಿಯೂರಪ್ಪನವರಿಗೆ 1 ವರ್ಷ, ಆ 1 ವರ್ಷದ ಅವಧಿ ಮುಗಿದಿದೆ. ಈಗ ನಾಟಕದ ಪರದೆ ಮೇಲೇಳಬೇಕು. ಹಾಗೆಯೇ ಯಾರ್ಯಾರು ವಿಂಗ್ಸ್ನಲ್ಲಿದ್ದವರ ಹೊರಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅನ್ನೋದು. ಯಡಿಯೂರಪ್ಪನಿಗೆ 1 ವರ್ಷದ ಅವಧಿಯನ್ನು ಕೊಡಲಾಗಿತ್ತು ನಿಜ. ಯಾಕೆಂದರೆ BJPಯ ಅವರ ಒಂದು ಸಿದ್ಧಾಂತ ಏನಿತ್ತು, 75 ವರ್ಷ ಮೇಲ್ಪಟ್ಟವರೆಗೆ ಯಾವುದೇ ಅಧಿಕಾರ ಕೊಡಬಾರದು ಅಂತ. ಆ ಒಂದು ಸಿದ್ಧಾಂತವನ್ನು ಮೀರಿ ಯಡಿಯೂರಪ್ಪನವರಿಗೆ ಅಧಿಕಾರ ಕೊಡಲಾಗಿತ್ತು. ಇದೇ ಸಿದ್ಧಾಂತದ ಪ್ರಕಾರ ಎಲ್ಲ ಹಿರಿಯ ನಾಯಕರುಗಳನ್ನ, ಅದ್ವಾನಿಯನ್ನು, ಮುರಳಿ ಮನೋಹರ್ ಜೋಶಿಯನ್ನು ಹೊರಗಾಕಿದ BJP ಇಂದಿನ ನಾಯಕತ್ವ, ಮೋದಿ ಆ್ಯಂಡ್ ಅಮಿತ್ ಶಾ, ಯಡಿಯೂರಪ್ಪನವ್ರಿಗೆ ಮಾತ್ರ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಯಾಕೆಂದರೆ ಯಡಿಯೂರಪ್ಪನವರು ಬಿಟ್ಟರೆ ಕರ್ನಾಟಕದಲ್ಲಿ BJP ಅಧಿಕಾರದಲ್ಲಿ ಉಳಿಯೋದು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಯಡಿಯೂರಪ್ಪರನ್ನು ವಿರೋಧಿಸಿ ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಯಡಿಯೂರಪ್ಪ ಬಿಟ್ಟರೆ ಅವರಿಗೆ ಸರಿ ಸಮಾನದ ಇನ್ನೊಬ್ಬ ನಾಯಕ ಕರ್ನಾಟಕ BJPಯಲ್ಲಿ ಇಲ್ಲ ಅನ್ನೋದು ಪಕ್ಷದ ವರಿಷ್ಠರಿಗೆ ಗೊತ್ತಿತ್ತು. ಹಾಗೆಯೇ ಸಂಘ ಪರಿವಾರಕ್ಕೆ ಗೊತ್ತಿತ್ತು. ಆದರೆ ಸಂಘ ಪರಿವಾರದ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಅವರಿಗೆ ಮೊದಲಿನಿಂದಲೂ ಕೂಡ ಯಡಿಯೂರಪ್ಪನವ್ರನ್ನ ಕಂಡ್ರೆ ಅಡ್ಡಕ್ಕಷ್ಟೆ. ಯಾಕೆಂದರೆ ಯಡಿಯೂರಪ್ಪ ಎಂದು ಕೋಮುವಾದಿ ರಾಜಕಾರಣ ಮಾಡಿದ ನಾಯಕರಲ್ಲ. ಯಡಿಯೂರಪ್ಪ ಧರ್ಮವನ್ನು ರಾಜಕೀಯಕ್ಕೆ ಬಳಸಿಕೊಂಡವರಲ್ಲ. ಅವರು ಸಂಘದಲ್ಲಿದ್ದರೂ ಕೂಡ, ಚಡ್ಡಿ ಹಾಕ್ಕೊಂಡ್ರೂ ಕೂಡ, ಕವಾಯತು ಮಾಡಿದರೂ ಕೂಡ, ಲಾಠಿ ತಿರುಗಿಸಿದರೂ ಕೂಡ, ಎಂದೂ ಕೂಡ ಕೋಮುವಾದವನ್ನು ದೇಶದ ಒಳಗಡೆ, ರಾಜ್ಯದ ಒಳಗಡೆ ಬಿತ್ತೋದಕ್ಕೆ ಯತ್ನ ಮಾಡೇ ಇಲ್ಲ. ಅವರೊಬ್ಬ ರೈತ ಪರವರಾದ ನಾಯಕ. ರೈತರ ಸಲುವಾಗಿ ಹೋರಾಟ ಮಾಡಿದವರು. ರೈತರೇ ಅವರಿಗೆ ಮುಖ್ಯ ಹೊರತು ಕೋಮುವಾದಿ ರಾಜಕಾರಣ ಅಲ್ಲ ಅಂತ ತಮ್ಮ ಸುದೀರ್ಘ ರಾಜಕೀಯ ಬದುಕಿನಲ್ಲೇ ಯಡಿಯೂರಪ್ಪ ತೋರಿಸಿಕೊಟ್ಟಿದ್ದಾರೆ. ಇದು ಸಂಘ ಪರಿವಾರಕ್ಕೆ ಸಹ್ಯ ಅಲ್ಲ. ಇದು BJPಯ ಒಳಗಡೆ ಇದ್ದವರಿಗೆ ಸಹ್ಯ ಅಲ್ಲ. ಸಹಿಸಿಕೊಳ್ಳುವುದು ಕಷ್ಟ ಅನ್ನುವ ಸ್ಥಿತಿ ಇದ್ದದ್ದು. ಸೊ ಈ ಕಾರಣಕ್ಕಾಗಿ ಯಡಿಯೂರಪ್ಪನವರ ಮೇಲೆ ಇದ್ದಂಥ ಈ ಒಂದು ಬೇಸರ ಏನಿದೆ, ಅದು ಬೇರೆ ಬೇರೆ ರೂಪದಲ್ಲಿ ಆಗಾಗ ಪ್ರದರ್ಶನಗೊಂಡಿತ್ತು. ಈಗ 1 ವರ್ಷದ ಅವಧಿ ಮುಗಿದಿದೆ, ಯಡಿಯೂರಪ್ಪ ಮನೆಗೆ ಹೋಗಬೇಕು ಅನ್ನುವ ವಾದ ಶುರುವಾಗಿದೆ.
ಈ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಪ್ರಾರಂಭವಾಗಿದೆ, ಎಲ್ಲರೂ ಮಾತನಾಡಕ್ಕೆ ತೊಡಗಿದ್ದಾರೆ. ಯಡಿಯೂರಪ್ಪ 1 ವರ್ಷ ಮುಗಿಸಿದ ಸಂದರ್ಭ ನೋಡಿ. ಅವತ್ತು ಯಾವುದೇ ಒಬ್ಬ BJP ನಾಯಕರು ಕೂಡ ಯಡಿಯೂರಪ್ಪನವರಿಗೆ ಒಂದು ಸಣ್ಣ ಅಭಿನಂದನೆಯನ್ನು ಸಲ್ಲಿಸಿಲ್ಲ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಎಲ್ಲರೂ ನೀವು ಬೇಗ ಗುಣಮುಖರಾಗಿ ಕೊರೋನಾದಿಂದ ಅಂತ ಟ್ವೀಟ್ ಮಾಡ್ತಾರೆ, ಹೇಳಿಕೆ ಕೊಡುತ್ತೆ BJP ನಾಯಕತ್ವ. ಆದರೆ ಯಡಿಯೂರಪ್ಪನವರು 1 ವರ್ಷ ಪೂರೈಸಿದ್ದ. ಅವ್ರು ಯಾಕೆ ಬಂದರು ಒಂದು ಡಿಫ್ರೆಂಟ್ ಇಶ್ಯೂ, ಅದು ಜನತಾಂತ್ರಿಕ ವಿಧಿವಿಧಾನಗಳಿಗೆ ವಿರೋಧ ಆದದ್ದು ಅನ್ನೋದನ್ನು ನನಗೇನು ಯಾವ ಅನುಮಾನವೂ ಇಲ್ಲ. ಎಸ್, ಐ ಅಗ್ರಿ ಫಾರ್ ದ್ಯಾಟ್. ಸೊ ಅದು ಏನೇ ಇರಲಿ, ಬಟ್ BJP ನಾಯಕತ್ವ ಏನಿದೆ ಅದು ಈಗ ಯಡಿಯೂರಪ್ಪನವ್ರ ಬೆಂಬಲಕ್ಕೆ ನಿಂತ್ಕೋಬೇಕೋ ಬೇಡವೋ. 1 ವರ್ಷ ಆದಂಥ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನು ಈ ರೀತಿ ಡಂಪ್ ಮಾಡೋದಕ್ಕೆ BJP ಹೊರಟು ಬಿಡುತ್ತಾ? ಹೀಗೆ ಹಲವು ರೀತಿಯ ಪ್ರಶ್ನೆಗಳು, ಅದಕ್ಕೆ ವಿಭಿನ್ನ ಉತ್ತರಗಳು. ಬಟ್ ಆದರೆ ಇವತ್ತು ಸುದ್ದಿ ಹೊರಗಡೆ ಬಂದಿದೆ. ಒಂದು ಏನು, ಯಡಿಯೂರಪ್ಪನವರು ಇಲ್ಲಿ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಇಲ್ಲಿ ಮಾತನಾಡ್ತಾ ಇದ್ದರೆ, ಲಕ್ಷ್ಮಣ್ ಸವದಿ ದೆಹಲಿಯಲ್ಲಿ ಅವರು ಬೇರೆ ಬೇರೆ ನಾಯಕರುಗಳನ್ನು ಭೇಟಿ ಮಾಡ್ತಾ ಇದ್ದರು, ಅವ್ರು ಬಂದೇ ಇಲ್ಲ. ಯಡಿಯೂರಪ್ಪನವರು ಹೇಳಿದ ಒಂದು ಮಾತು ಭಾಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಅದೇ ಇಡೀ ಈ ಒಂದು ಬೆಳವಣಿಗೆಯನ್ನು ಸೂಚ್ಯವಾಗಿ ಹೇಳುತ್ತೆ. ಅವರು ಹೇಳಿದ್ದೇನು, ಪ್ರಧಾನಿ ನರೇಂದ್ರ ಮೋದಿಯವರು ಈ ಅವಧಿಯನ್ನು ಮುಗಿಸುವುದಕ್ಕೆ ನನಗೆ ಅವಕಾಶ ಕೊಡುತ್ತಾರೆ ಅನ್ನುವ ನಂಬಿಕೆ ಇದೆ ಅನ್ನುವ ಮಾತನ್ನು ಅವರು ಆಡಿದರು ಯಡಿಯೂರಪ್ಪ. ಅದರ ಅರ್ಥ ಏನು ಅಂದರೆ, ಅವರು ಈ ಅವಧಿಯನ್ನು ಮುಗಿಸುವುದಕ್ಕೆ ಅವಕಾಶ ಕೊಡದಿರುವ ವಾತಾವರಣ ಸೃಷ್ಟಿಯಾಗ್ತಾ ಇದೆ, ಅವರನ್ನು ಇಲ್ಲಿಂದ ಹೊರಹಾಕುವ ಒಂದು ಯತ್ನ ನಡೀತಿದೆ ಅನ್ನುವ ಸೂಚನೆ ಕೂಡ. ಆ ಸೂಚನೆಯಿಂದ ಯಡಿಯೂರಪ್ಪನವರು ಮಾತಾಡ್ತಿರಲಿಲ್ಲ. ದಟ್ ಇಟ್ ಸೆಲ್ಫ್ ಭಾಳ ಸ್ಪಷ್ಟವಾದ್ದು. ಅದರ ನಡುವೆ BJPಯ ಮೂಲಗಳ ಪ್ರಕಾರವೇ ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ಗುಂಪಾಗಿ ಮಾತುಕತೆಗಳು ಪ್ರಾರಂಭವಾಗಿವೆ. ಲಕ್ಷ್ಮಣ ಸವದಿಯವರು ಉತ್ತರ ಕರ್ನಾಟಕದ ಹಲವು ಶಾಸಕರ ಜೊತೆ ಸಭೆ ನಡೆಸಿದರು ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ. ಅದಕ್ಕೆ ವಿರುದ್ಧವಾಗಿ ರಮೇಶ್ ಜಾರಕಿಹೊಳಿ, ಇತ್ತೀಚೆಗೆ ತಾನೇ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ನಾಯಕರಿದ್ದಾರಲ್ಲ ರಮೇಶ್ ಜಾರಕಿಹೊಳಿ ಅವರು ಕೂಡ ಉತ್ತರ ಕರ್ನಾಟಕದ ಕೆಲವು ಶಾಸಕರನ್ನು ಸೇರಿಸಿ ಮಾತುಕತೆ ಆಡ್ತಿದ್ದಾರೆ ಅಂತ. ಅಂದರೆ ಒಂದು ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ 2 ಹೆಸರುಗಳು ಇವತ್ತು ಪ್ರಮುಖವಾಗಿ ಕೇಳಿಬರ್ತಾ ಇದೆ. ಒಂದು ಲಕ್ಷ್ಮಣ ಸವದಿ ಅವರದ್ದು, ಇನ್ನೊಂದು ಪ್ರಹ್ಲಾದ್ ಜೋಶಿ ಅವರದ್ದು. ಪ್ರಹ್ಲಾದ್ ಜೋಶಿ ಒಂದು ರೀತಿ ಅನಂತಕುಮಾರ್ ಗರಡಿಯಲ್ಲಿ ಬೆಳೆದಂಥವರು, ಮಹಾನ್ ಚಾಣಾಕ್ಷ ರಾಜಕಾರಣಿ, ಈಗಲೂ ಕೂಡ ಮೋದಿಯವರಿಗೆ ಹತ್ತಿರ ಇರುವಂಥ ವ್ಯಕ್ತಿ. ಮೋದಿಯವರ ಅಕ್ಕಪಕ್ಕ ನೀವು ದೆಹಲಿ ರಾಜಕಾರಣದಲ್ಲಿ ಕಳಿಸ್ಕೊಳ್ತಾ ಇರುವಂತೆ ಅವರು ಮಹತ್ವಾಕಾಂಕ್ಷಿ ರಾಜಕಾರಣಿ, ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಸೊ ಮುಖ್ಯಮಂತ್ರಿ ಆಗುವ ಅವರ ಕನಸು ಏನಿದೆ, ಆ ಕನಸು ಈಗ ಈಡೇರುವ ಸಮಯ ಬಂದಿದೆಯಾ? ಯಾಕೆಂದರೆ ಅವರಿಗೆ ಸಂಘದ ಒಂದು ಬೆಂಬಲ ಇದೆ. ಆ ಕಾರಣಕ್ಕಾಗಿ ಅದರ ಜೊತೆಗೆ ಮೋದಿ, ಅಮಿತ್ ಶಾ ಅವ್ರಿಗೆ ಹತ್ತಿರ ಇರುವಂಥ ವ್ಯಕ್ತಿ, ಅವರು ಒಂದು ಕಡೆ ಯತ್ನ ಪ್ರಾರಂಭಿಸಿದ್ದಾರೆ ಅಂತ. ಸೊ ಇನ್ನೊಂದು ಕಡೆ ಅಲ್ಲಿ ಇಲ್ಲಿ ಗೋವಿಂದ ಕಾರಜೋಳ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಕಾರಜೋಳ ಅವರಿಗೆ ಅವಕಾಶ ಸಿಗುತ್ತೆ ಗೊತ್ತಿಲ್ಲ, ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಪ್ರಮುಖವಾಗಿ 3 ಹೆಸರುಗಳು. ಇನ್ನು ಜಗದೀಶ್ ಶೆಟ್ಟರ್ ಅವರು ಕೈ ಚೆಲ್ಲಿದ್ದಾರೆ ಅನ್ನೋ ವರದಿ ಇದೆ. ನನಗೆ ಮುಖ್ಯಮಂತ್ರಿಯೇ ಮಾಡಲ್ಲ, ಬೇಡಪ್ಪ, ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ಬೆಂಬಲ ಕೊಡ್ತೀನಿ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ಎನ್ನಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಹಿಂದೆ BL ಸಂತೋಷ್ ಇದ್ದಾರೆ ಅನ್ನುವ ಮಾತು ಕೂಡ ಇದೆ. BL ಸಂತೋಷ್ ಅವರು ಈಗಾಗಲೇ ಸವದಿ ಅವರಿಗೆ ಒಂದು ಮಾತನ್ನು ಹೇಳಿದ್ದಾರಂತೆ. ಸೊ ನೋಡಿ, ನೀವು ನಿಮ್ಮ ಶಾಸಕರ ಬೆಂಬಲವನ್ನು ನೀವು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ, ಆವಾಗ BJP ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಅನ್ನುವ ವರದಿಗಳಿವೆ. ಈ ಎಲ್ಲ ವರದಿಗಳು 100ಕ್ಕೆ 100 ಸತ್ಯ ಅಂತ ಅಲ್ಲ, ಇದನ್ನು ಬಹುಮಟ್ಟಿಗೆ ಸತ್ಯ ಇದೆ ಅನ್ನುವಂಥದ್ದು. ಸೊ 2 ದಿನಗಳ ಕಾಲ ದೆಹಲಿಯಲ್ಲಿ ಕೂತಂಥ ಲಕ್ಷ್ಮಣ್ ಸವದಿ ಅವರು ಹಲವರನ್ನು ಭೇಟಿ ಮಾಡಿದ್ರು, ಹಲವು BJP ವರಿಷ್ಠರ ಜೊತೆ ಮಾತನಾಡಿದ್ರು. ಸೊ ಈ ಮಾತುಕತೆಯ ವಿವರ ಇನ್ನೂ ಬಹಿರಂಗ ಆಗದಿದ್ದರೂ ಕೂಡ ಎಸ್, ಒಂದು ಬಹಳ ಸ್ಪಷ್ಟವಾದ ಒಂದು ಸೂಚನೆ ಇದರಿಂದ ಸಿಗ್ತಾ ಇದೆ. BJP ವರಿಷ್ಠರು ಹೊಸ ನಾಯಕರ ಹುಡುಕಾಟ ಪ್ರಾರಂಭ ಮಾಡಿದ್ದಾರೆ ಅಂತ. ಸೊ ಹಾಗಿದ್ರೆ ಯಡಿಯೂರಪ್ಪ ಇದನ್ನು ಹೇಗೆ ತೆಗೆದುಕೊಳ್ತಾರೆ? ಯಡಿಯೂರಪ್ಪ ಸುಲಭವಾಗಿ ಅಧಿಕಾರವನ್ನು ಬಿಟ್ಟುಕೊಟ್ಟು ಹೊರಟು ಹೋಗ್ತಾರೆ? ನನಗೆ ಹಾಗನ್ಸಲ್ಲ. ಯಾಕೆಂದರೆ ಅವರು ಈಗಾಗಲೇ ಒಂದು ಡೋಸ್ ಕೊಟ್ಟಿದ್ದನ್ನು ನೀವು ನೆನಪಿಟ್ಕೋಬೇಕು. ಆ ಡೋಸ್ ಯಾವುದು ಗೊತ್ತಾ? ಅವರು ಪಕ್ಷದ ವರಿಷ್ಠರನ್ನಾಗಲಿ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಲಿ ಅವರ ಜೊತೆ ಮಾತುಕತೆ ಆಡದೆ, ಅವರಿಗೆ ಹೇಳ್ದೇನೆ ಅವರು
24 ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಮಾಡಿದ್ದು. ಇಟ್ ವಾಸ್ ಎ ಶಾಕಿಂಗ್ ಫಾರ್ BJP ಹೈಕಮಾಂಡ್. ಇಟ್ ವಾಸ್ ಶಾಕಿಂಗ್ ಫಾರ್ ನಳಿನ್ ಕುಮಾರ್ ಕಟೀಲ್, ದ ಪ್ರೆಸಿಡೆಂಟ್ ಆಫ್ ಸ್ಟೇಟ್ BJP. ಹಾಗೆಯೇ ಭಾಳ ಇಟ್ ಈಸ್ ಯಾಕೆಂದರೆ ಈವನ್ ಫಾರ್ ಸಂಘ ಪರಿವಾರದವರಿಗೂ ಕೂಡ ಇದು ಬೇಸರವನ್ನು ಉಂಟು ಮಾಡಿತ್ತು. ಯಾರನ್ನೂ ಕೂಡ ಸಂಪರ್ಕಿಸದೆ ಅವರು ಮಾಡಿದ್ರು. ಯಾಕೆ ಯಡಿಯೂರಪ್ಪನವ್ರು ಮಾಡಿದ್ರು? ಇದಕ್ಕೆ 2-3 ರೀತಿ ವಿಶ್ಲೇಷಣೆ ಮಾಡ್ಬೋದು ಅಂತ ಅನಿಸುತ್ತೆ. ಒಂದು, ಯಡಿಯೂರಪ್ಪನವರು 24 ಶಾಸಕರ ಬೆಂಬಲ ತಮಗಿರಲಿ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿತ್ತು. ನಿಗಮ ಮಂಡಳಿಗೆ ನೇಮಿಸುವ ಮೂಲಕ ಅವರ ಬೆಂಬಲವನ್ನು ಕ್ರೋಢೀಕರಿಸ್ತಾ ಹೋಗುವಂಥ, ಅಂದರೆ BJPಯ ಒಳಗಡೆ ಬೆಂಬಲವನ್ನು ಕ್ರೋಢೀಕರಿಸುವ ಒಂದು ಯತ್ನ ಪ್ರಾರಂಭ ಆಗಿದೆ. ಯಡಿಯೂರಪ್ಪ ತಮ್ಮ ಒಂದು ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ಯತ್ನದಲ್ಲಿ ಇದ್ದರೆ, ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥ ಲಕ್ಷ್ಮಣ ಸವದಿಯವರು ಹಾಗೆಯೇ ಪ್ರಹ್ಲಾದ್ ಜೋಶಿ ಅಂತವರು ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳುವ ಯತ್ನವನ್ನು ಪ್ರಾರಂಭಿಸಿದ್ದಾರೆ ಅನ್ನುವುದು ಈಗಿನ ಬಹಳ ಸ್ಪಷ್ಟವಾದ ಬೆಳವಣಿಗೆ. ಸೊ ಆ ಕಾರಣಕ್ಕೆ ಯಡಿಯೂರಪ್ಪ ಒಂದು ರೀತಿಯಲ್ಲಿ ಪಕ್ಷದ ವರಿಷ್ಠರ ಜೊತೆ ಸಡ್ಡು ಹೊಡೆದಿದ್ದಾರೆ. ಈ ಸಡ್ಡು ಹೊಡೆಯುವ ರಾಜಕಾರಣದಲ್ಲಿ ಕೂಡ ಯಡಿಯೂರಪ್ಪ ಎಂದು ಹಿಂದೆ ಬಿದ್ದವರಲ್ಲ. ಅವರು ಸದಾ ಪಕ್ಷದ ವರಿಷ್ಠರಲ್ಲಿ ಯಾರು ಇರಲಿ ಅವರ ಎದುರು ಎದೆ ಸೆಟಿಸಿ ನಿಂತವರೇ. ಅವರು ಎಂದೂ ಕೂಡ ತಲೆ ಬಗ್ಗಿಸಿದ ರಾಜಕಾರಣವನ್ನು ಯಡಿಯೂರಪ್ಪ ಮಾಡೇ ಇಲ್ಲ. ಅವರ ಇಡೀ ರಾಜಕೀಯ ಬದುಕನ್ನು ಒಂದಲ್ಲ ಹಲವು ಬಾರಿ ಅವರು ಜಗಳ ಆಡಿದ್ದಾರೆ, ನಾಯಕರು ಬಿಟ್ಟು ಹೋಗಿದ್ದಾರೆ, ವಾಪಸ್ ಬಂದಿದ್ದಾರೆ. ಸೊ ಯಡಿಯೂರಪ್ಪ ಆ ರೀತಿಯ ರಾಜಕಾರಣಿ ಅವರು. ಮತ್ತು ಅವರಿಗೆ ಜನ ಬೆಂಬಲ ಇದೆ ಅನ್ನೋದು ಯಾರೂ ನಿರಾಕರಿಸೋಕ್ಕೆ ಸಾಧ್ಯ ಆಗಲ್ಲ. ಸೊ ಆದ್ದರಿಂದ ಈ ಬಾರಿ ಕೂಡ ಒಂದು ಬಂಡಾಯವನ್ನು ಯಡಿಯೂರಪ್ಪ ಮಾಡುವ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ. ಒಂದೊಮ್ಮೆ ಮುಖ್ಯಮಂತ್ರಿ ಬದಲು ಮಾಡಿದರೆ ನನಗೆ ತಕ್ಷಣ ಹಾಗೆ ಅನಿಸಲ್ಲ. ಅವರಿಗೆ ವಯಸ್ಸು ಅದಕ್ಕೆ ಅವಕಾಶ ಕೊಡುತ್ತಾ ಗೊತ್ತಿಲ್ಲ. ಆದರೆ ಕೊನೆಯ ನಿಮಿಷದವರೆಗೆ ಅವರು ತಮ್ಮ ಅಸ್ತಿತ್ವಕ್ಕಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವರು ಹೋರಾಟ ನಡೆಸ್ತಾರೆ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಈ ಹೋರಾಟದಲ್ಲಿ ಜಯ ಅಪಜಯ ಯಾರದ್ದು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ BJPಯಲ್ಲಿ ಪಕ್ಷದ ವರಿಷ್ಠರ ಇದೆ ಅಂತಿಮವಾದ್ದು. ಆದ್ದರಿಂದ ಇದರಲ್ಲಿ ಜಯಿಸೋದು ಕಷ್ಟ ಅನಿಸುತ್ತೆ. ಅದರ ಜೊತೆಗೆ ಯಡಿಯೂರಪ್ಪ ತಮ್ಮ ಬೆಂಬಲಿಗರನ್ನು ಇಟ್ಕೊಳ್ಳೋದು ಕಷ್ಟ. ಅಂಥ ಸ್ಥಿತಿಯಲ್ಲಿ ಯಡಿಯೂರಪ್ಪನವ್ರ ಮುಂದೆ ಇರಬಹುದಾದ ಸಾಧ್ಯತೆಗಳು ಯಾವುವು? ತಮ್ಮ ಬೆಂಬಲಿಗರನ್ನು ಕರೆದುಕೊಂಡು ಅವರು BJPಯನ್ನು ಒಡೆಯುತ್ತಾರೆಯೇ? ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಆದರೆ ಅವರು ಈ ಹಿಂದೆ ಏನು ಹೊಸ ಪಕ್ಷವನ್ನು ಕಟ್ಟಿದ್ರು, ಆಗಿನ ಸ್ಥಿತಿಗೂ ಈಗಿನ ಸ್ಥಿತಿಗೂ ವ್ಯತ್ಯಾಸ ಇದೆ. ಆಗ ಪಕ್ಷದ ವರಿಷ್ಠರು ಇಷ್ಟು ಪ್ರಬಲರಾಗಿದ್ರಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಯಡಿಯೂರಪ್ಪ ಆಗ ಇನ್ನಷ್ಟು ಪ್ರಬಲರಾಗಿದ್ದರು ಅಂತ. ಅವರಿಗೆ ವಯಸ್ಸಿತ್ತು, ಇನ್ನೊಂದಿತ್ತು. ಈಗ ವಯಸ್ಸಿಲ್ಲ. ಅದೊಂದು ಬಹುದೊಡ್ಡ ಅವರಿಗೆ ಡ್ರಾಬ್ಯಾಕ್ ಅಂತ ಅನ್ಬೋದು. ಸೊ ಆ ಕಾರಣಕ್ಕಾಗಿ ಅವರು ಅಂಥ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. BJP ವರಿಷ್ಠರು ಕೈ ಕೊಟ್ಟರೆ ಯಡಿಯೂರಪ್ಪ BJPಯನ್ನು ಬಿಟ್ಟು ಪಕ್ಷವನ್ನು ಒಡೆದು ಬಂದು ಇನ್ನೇನೋ ಒಂದು ಹೊಸ ಕ್ಯಾಲ್ಕುಲೇಷನ್ ಪ್ರಾರಂಭ ಆಗ್ತಾ ರಾಜ್ಯದಲ್ಲಿ ಹೇಳೋದು ಕಷ್ಟ. ಯಾಕೆಂದರೆ ದಟ್ ಡಿಪೆಂಡ್ಸ್ ಆನ್ ಎಷ್ಟು ಜನ ಯಡಿಯೂರಪ್ಪನವ್ರ ಜೊತೆ ನಿಲ್ತಾರೆ ಅನ್ನೋದು ಬಹಳ ಮುಖ್ಯವಾದ್ದು. ಯಾಕೆಂದರೆ ನೀವು ಪಕ್ಷವನ್ನು ಒಡೆಯೋದಿದ್ರೆ 1/3 ಆದರೂ ಬೇಕಲ್ವ ನಿಮಗೆ. ಸೊ ದಟ್ ಇಸ್ ದ ಥಿಂಗ್. ಸೊ ನಿಮಗೆ ಮೋರ್ ದೆನ್ 40 ಜನ ಹತ್ತಿರ ನಿಮಗೆ ಬೇಕಲ್ವ. ಇದ್ದರೆ ಆಗ ಇಡೀ ಕರ್ನಾಟಕದ ರಾಜಕಾರಣದ ರಂಗು ಬದಲಾಗ್ತಾ ಹೋಗುತ್ತೆ. ಆವಾಗ ಹೊಸ ಕ್ಯಾಲ್ಕುಲೇಷನ್ಗಳು ಪ್ರಾರಂಭ ಆಗ್ತಾ ಹೋಗ್ತವೆ. ಅದರ ಜೊತೆಗೆ ಇದು ಹಲವು ಪರಿಣಾಮಗಳಿವೆ. ಒಂದೊಮ್ಮೆ ಯು ಸಿ ದಟ್ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬಂದರೆ ಈ ಸರ್ಕಾರ ಬರೋದಕ್ಕೆ ಕಾರಣರಾದಂಥ ಯಾರು ಕಾಂಗ್ರೆಸ್ಸಿಂದ ಬಂದವರು ಅವ್ರ ಸ್ಥಿತಿಗತಿಗಳೇನು, ಅದ್ರ ಜೊತೆಗೆ ಮಂತ್ರಿ ಆಗದ ಕಾಯ್ತಾ ಕೂತಿದ್ದಾರಲ್ಲಪ್ಪ MTB ನಾಗರಾಜ್ ಅವರು, ಹಳ್ಳಿ ಹಕ್ಕಿನೋ ಅವರು, ವಿಶ್ವನಾಥ್ ಅವರು. ಸೊ ವಾಟ್ ವಿಲ್ ಹ್ಯಾಪನ್ ಟು ದೆಮ್? ಅವ್ರಿಗೇನಾಗುತ್ತೆ? ಅವ್ರನ್ನ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಯಡಿಯೂರಪ್ಪನವ್ರು ಬಿಡ್ತಾರೋ ಇಲ್ವೋ? ನಾಯಕತ್ವ ಬದಲಾವಣೆ ಪ್ರಶ್ನೆ ಬಂದರೆ ಬಹುಮಟ್ಟಿಗೆ ಸಂಪುಟ ವಿಸ್ತರಣೆಗೆ ಪಕ್ಷದ ವರಿಷ್ಠರು ಅನುಮತಿಯನ್ನು ನೀಡದೇ ಇರಬಹುದು. ಆ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಒಂದು ಪರಿಣಾಮಗಳನ್ನು ಇದು ಬೀರುವ ಚಾನ್ಸಸ್ ನನಗೆ ಬಹಳ ಸ್ಪಷ್ಟವಾಗಿ ಕಾಡ್ತಾ ಇದೆ. ಯಡಿಯೂರಪ್ಪನವ್ರ ನಡೆ ಏನಿರ್ಬೋದು ಅನ್ನೋದು ಕುತೂಹಲ. BJPಯ ವರಿಷ್ಠರ ನಡೆ ಏನು ಇರಬಹುದು ಅನ್ನುವ ಕುತೂಹಲ. ಯಡಿಯೂರಪ್ಪನವರ 1 ವರ್ಷದ ಗಡುವು ಮುಗಿದಿರೋದರಿಂದ BJP ಏನು ಮಾಡುತ್ತೆ, ಇನ್ನೂ ಮುಂದುವರಿಸುತ್ತಾ ಅನ್ನುವ ಪ್ರಶ್ನೆಗಳು. ಹೀಗೆ ಪ್ರಶ್ನೆಗಳು. ಈ ಪ್ರಶ್ನೆಗಳ ನಡುವೆ ರಾಜ್ಯ ರಾಜಕಾರಣ ಬೇರೆ ಬೇರೆಯ ತಿರುವುಗಳನ್ನು ಪಡೆದುಕೊಳ್ತಾ ಹೋಗ್ತಾ ಇರುವಂತಹದ್ದು. ಆದರೆ BJPಯ ವರಿಷ್ಠರಿಗೆ ಒಂದು ಅನಿವಾರ್ಯತೆ ಇದೆ ಅಂತ ನಾನು ಒಪ್ತೇನೆ. ಅದು ಅಂದರೆ ಹೊಸ ನಾಯಕತ್ವವನ್ನು ಅವರು ಬೆಳೆಸಲೇಬೇಕು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕೆಂದರೆ ಯಡಿಯೂರಪ್ಪ ಇನ್ನು ಹೆಚ್ಚು ಕಾಲ
ಅವರಿರೋದಕ್ಕಾಗಲ್ಲ ಅಲ್ವಾ. ದಿಸ್ ಲಾಸ್ಟ್ ಟರ್ಮ್, ಇನ್ನು 2 ವರ್ಷ 3 ವರ್ಷ, ಇನ್ನು 3 ವರ್ಷ ಏನಿದೆ ಅಲ್ಲಿವರೆಗೆ ಇವರು ಮುಖ್ಯಮಂತ್ರಿ ಇದ್ದರೆ ಸಡನ್ನಾಗಿ ಹೊಸ ನಾಯಕರನ್ನ ತರೋದು ಹೇಗೆ ಕಷ್ಟ ಆಗುತ್ತೆ. ಇವತ್ತೇ ನಾಯಕತ್ವ ಗ್ರೂಮ್ ಮಾಡಬೇಕು. ಮುಂದಿನ ಚುನಾವಣೆ ಯಾರು ನಾಯಕತ್ವದಲ್ಲಿ ನಡೀಬೇಕು, ಮೊನ್ನೆ ಯಾರು ನೋಡೋದು, ಮುಂದಿನ ಚುನಾವಣೆ ಕೂಡ ನಾವು ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನಡೀತೀವಿ ಅಂತ ಯಾರು ನಾಯಕರು ಒಬ್ಬರು ಹೇಳಿದರು. ದಟ್ ಇಟ್ ಸೆಲ್ಫ್ ಅವರ ಒಳಗಡೆ ಇರುವ ಭಯವನ್ನು ತೋರಿಸುತ್ತೆ. ಯಡಿಯೂರಪ್ಪ ಮತ್ತು ಅವರ ಸುತ್ತಮುತ್ತಲು ಇರುವವರಿಗೆ ಒಂದು ವಿಚಿತ್ರವಾದ ಭಯ ಇದೆ, ಅವರ ಅಭಿಮಾನಿಗಳ ಒಂದು ಭಯ ಇದೆ, ಅವ್ರ ಫಾಲೋವರ್ಸಿಗೆ ಒಂದು ಭಯ ಇದೆ. ಏನು ಅಂದರೆ ಓಹೋ ಬದಲು ಮಾಡಿಬಿಡಬಹುದು ಅನ್ನುವುದು. ಸೊ ಆ ಭಯದಿಂದನೇ ಅವರು ಕಳೆದ ಒಂದು ವಾರದಿಂದ ಮಾತನಾಡ್ತಿದ್ದಾರೆ. ಆದರೆ BJP ವರಿಷ್ಠರ ಮುಂದೆ ಇರುವ ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದರೆ ಹೊಸ ನಾಯಕತ್ವವನ್ನು ಗ್ರೂಮ್ ಮಾಡೋದು. ನಿಜ, ರಾಜಕಾರಣದಲ್ಲಿ ಒಂದು ಪರಿಸ್ಥಿತಿಯಲ್ಲಿ ಒಂದು ಹೊಸ ನಾಯಕತ್ವ ಹುಟ್ಟಿಕೊಳ್ಳುತ್ತೆ ಅನ್ನೋದು ನಿಜ. ಆದರೆ ಒಂದು ಪರಿಸ್ಥಿತಿಯಲ್ಲಿ ಹೊಸ ನಾಯಕತ್ವ ಹುಟ್ಟಿಕೊಳ್ಳುವುದಕ್ಕೆ ಪೂರಕವಾದ ವಾತಾವರಣ ಇರಬೇಕು, ಅದಕ್ಕೆ ಒಂದು ವರಿಷ್ಠರ ಆಶೀರ್ವಾದ ಇರಬೇಕು. ಸೊ ಈಗ BJP ವರಿಷ್ಠರ ಆಶೀರ್ವಾದ ಯಾರ ಮುಂದೆ ಯಾರ ಜೊತೆಗಿರ್ಬೋದು ಅನ್ನೋದು ಕೂಡ ಕುತೂಹಲಕರವಾದ್ದು. ಸೊ ಇಬ್ಬರು ಫೈಟ್ನಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಆಗಲಿ ಅಥವಾ ಪ್ರಹ್ಲಾದ್ ಜೋಶಿ ಅವರಿಗೆ ಯಾರಿಗೆ ಒಲಿಯಬಹುದು ಮುಖ್ಯಮಂತ್ರಿ ಪಟ್ಟ, ಅಥವಾ ಈ ಜಗಳದಲ್ಲಿ ಮೂರನೇವ್ರು ಯಾರೋ ಪುಸ್ತಕದ ಬಂದು ಕೂತ್ಬಿಡ್ಬೋದಾ ಹೇಳೋದು ಕಷ್ಟ. ಯಾಕೆಂತಂದರೆ ಒಂದು ನೀವು ಜನರಲಿ ನೀವು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಯಡಿಯೂರಪ್ಪನವರು ಲಿಂಗಾಯತ, ಆದ್ದರಿಂದ ಮತ್ತೊಬ್ಬ ಲಿಂಗಾಯತನ ಕೂಡಿಸಿ ಸಮಾಧಾನ ಪಡ್ತಾನೆ. ನಾನು BJP ಆ ರೀತಿಯ ಕ್ಯಾಲ್ಕುಲೇಷನ್ಗಳು ಮಾಡೋದೇ ಇಲ್ಲ. BJP ಆಲ್ವೇಸ್ ಬಿಲೀವ್ ಪಕ್ಷ ದೊಡ್ಡದು ಅಂತ. BJP ನೌ ಬಿಲೀವ್ ಮೋದಿ ಯಾವ ತೀರ್ಮಾನ ತಗೋತಾರೋ ಅದೇ ಅಂತಿಮ ಅಂತ. ಮೋದಿಯವರ ಆಶೀರ್ವಾದ ಯಾರ ಮೇಲೆ ಇದೆಯೋ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ರೀತಿಯ ಕ್ಯಾಲ್ಕುಲೇಷನ್ಗಳಿಗೆ ಅವರು ಹೋಗೋದೇ ಇಲ್ಲ. ನಾವಿದ್ದೀನಿ, ನನ್ನ ಹೆಸರಿನಲ್ಲಿ ಓಟ್ ಬರುತ್ತೆ, ಕೂತ್ಗಳ ಏನೇನು ಅನ್ಬೋದು. ಹಾಗಂದರೆ ಆವಾಗ ಪ್ರಹ್ಲಾದ್ ಜೋಶಿ ಚಾರ್ಜಸ್ ಜಾಸ್ತಿ. ಆದರೆ ಲಿಂಗಾಯತರಿಗೆ ಬೇಸರ ಆಗುತ್ತೆ ಅನ್ನುವ ಕಾರಣಕ್ಕಾದರೆ ಆವಾಗ ಪ್ರಹ್ಲಾದ್ ಜೋಶಿ ಅವಕಾಶ ಕಳೆದುಕೊಂಡು ಸೌದಿ ಅಂತವ್ರು ಇನ್ನೊಬ್ಬರು ಬರ್ಬೋದು, ಕೂತ್ಕೋಬೋದು. ಅದನ್ನು ಹೇಳೋದು ಕಷ್ಟ. ಆದರೆ ಈಗ ಆಟ ಪ್ರಾರಂಭ ಆಗಿದೆ. BJPಯ ಒಳಗಡೆ BJP ವರ್ಸಸ್ BJP ಅನ್ನುವ ವಾತಾವರಣ ಸೃಷ್ಟಿಯಾಗಿದೆ. ಒಳಗಡೆ ಯಡಿಯೂರಪ್ಪ ವರ್ಸಸ್ ಪಕ್ಷದ ವರಿಷ್ಠರು ಅನ್ನುವ ಸ್ಥಿತಿ ತೀರ್ಮಾನ ಆಗಿದೆ. ಈಗ ಯಾರ ಇದ್ದೀವಿ ಅಂತ ಗುರುತಿಸಿಕೊಳ್ಳೋ ಕಾಲಘಟ್ಟ. ಶಾಸಕರು ಮತ್ತೊಬ್ಬರು ತೀರ್ಮಾನ ತೆಗೆದುಕೊಳ್ಳಲೇಬೇಕು. ಒಟ್ಟಾರೆಯಾಗಿ ಯಡಿಯೂರಪ್ಪ ಕೂಡ ಯಾವ ತೀರ್ಮಾನ ತೆಗೆದುಕೊತಾರೆ ನೋಡಬೇಕು. ಯಡಿಯೂರಪ್ಪನವ್ರ ರಾಜಕೀಯ ಬದುಕು ಮುಗೀತಾ ಅಥವಾ ಇನ್ನೊಂದು ಇನ್ನಿಂಗ್ಸ್ಗೆ, ಮತ್ತೊಂದು ಆಟಕ್ಕೆ ಯಡಿಯೂರಪ್ಪ ಸಿದ್ಧರಾಗ್ತಾರಾ ನೋಡಬೇಕಾಗಿದೆ. ಇದೇ ಇವತ್ತಿನ ಕುತೂಹಲ ಅಂತ ಹೇಳ್ತಾ ಮೀಡಿಯಾ ವಾಚನ ಮುಗಿಸ್ತೀನಿ. ಮತ್ತೊಂದು ಸಬ್ಜೆಕ್ಟ್ ಒಂದಿಗೆ ಮತ್ತೊಂದು ಜೊತೆ ಬಂದು ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.